ಡಿಯರ್ ಫ್ರೆಂಡ್ಸ್, ಇನ್ ಮುಂದೆ IAS KS ಆಗ್ಬೇಕಂದ್ರೆ ಓದೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ 70 ಇಂದ 80 ಲಕ್ಷ ಕೊಟ್ರೆ ಸಾಕು ನಿಮ್ಗೆ KS IAS ಕೋಟಾ ನಿಮ್ದಾಗುತ್ತೆ. ಶಾಕ್ ಆಯ್ತಾ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜಸ್ಟ್ ಲೆಟ್ಸ್ ವೆಲ್ಕಮ್ ಟು ರಾಕ್ಸ್ಟಾರ್ ಬೋರ್ಡ್ಸ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ವಾಮಿ, 70 ಇಂದ 80 ಲಕ್ಷ ಇದ್ರೆ ಸಾಕು ನಿಮ್ಗೆ KPS ಕೋಟಾ ನಿಮ್ದಾಗುತ್ತೆ. ಹೌದು, ಈ ಉದ್ಯೋಗ ಸಾಕಾಗಿದೆ, ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮ ಅಧಿಕಾರವನ್ನು ಹಣ ಕೊಟ್ಟು ಕೊಳ್ಳಬಹುದಾಗಿದೆ. ಎಸ್, ಈ ತರ ಹಗರಣ ನಡೀತಿದೆ ಅಂತಾನೆ ಬೆಂಗಳೂರಿನಿಂದ ವಿಧಾನಸೌಧ ಬಳಿ 4 FIR ದಾಖಲಾಗಿದೆ. 4 FIR ದಾಖಲಾದ ಕಾರಣ ಇಡಿ ಅಧಿಕಾರಿಗಳು ಕರ್ನಾಟಕದಲ್ಲಿರುವಂತಹ ರಾಯಚೂರು, ಚಿತ್ರದುರ್ಗ, ಹಾಸನ, ಕೆಲವೊಂದು ಕಡೆ 21 ಜಿಲ್ಲೆಗಳಲ್ಲಿ ದಾಳಿ ನಡೆಸಲಾಗಿದೆ ಮತ್ತು ಗುಜರಾತ್ನ ಅಹಮದಾಬಾದ್ನಲ್ಲೂ ಸಹ ದಾಳಿ ನಡೆಸಲಾಗಿದೆ. ಈ ಪ್ರಕರಣದಲ್ಲಿ ದಾಳಿ ನಡೆಯುವುದು ಏಕೆಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಕ್ವಶನ್ ಪೇಪರ್ ಲೀಕೇಜ್ ಮತ್ತೆ OMR ಶೀಟ್ ಮ್ಯಾನಿಪುಲೇಷನ್, ಇದೇ ರೀತಿ ಕೆಲವೊಂದು ಹೆಚ್ಚಿನ ಹಗರಣಗಳನ್ನು ಹೇಗಾಗಿದೆ ಮತ್ತೆ KPSC ಅಧ್ಯಕ್ಷರಾದ ಶಿವಶಂಕರಪ್ಪ ಹಾಗೂ ಸದಸ್ಯರಾದ ಶಾಂತಲಾದೇವಿಯವರು ಈ ಒಂದು ಅವರ ಸ್ಥಳಗಳು ಮತ್ತೆ ಕೆಲವೊಂದು ಟೆಸ್ಟಿಂಗ್ ಆಗಿರ್ಬೋದು, ಕೆಲವೊಂದು KPSC ಟೆಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಆ ಒಂದು ಸ್ಥಳಗಳಲ್ಲೂ ಕೂಡ ತನಿಖೆ ನಡೀತಿದೆ. ಜಸ್ಟ್ ನಾನು ನಿಮ್ಗೊಂದು ಹೇಳೋದು ಇಷ್ಟೇ, ಜಸ್ಟ್ ಎಷ್ಟೊಂದು ಜನ ಕಷ್ಟಪಟ್ಟು ಅವ್ರ ಫ್ಯಾಮಿಲಿ ಆಗಿರ್ಬೋದು, ಜಸ್ಟ್ ಅಂತ ಕಷ್ಟಪಟ್ಟು ಬಂದವ್ರು ಏನಾಗಬೇಕು, ಕಷ್ಟಪಟ್ಟು ಓದ್ತಿರೋದು ಆನೆಸ್ಟ್ ಆಗಿ ಬೆಳಿಬೇಕು ಅಂತ ಬೆಳೀತಾ ಇರೋರು ನಿಮ್ಮಂತವರಿಂದ ಅವರ ಪರಿಸ್ಥಿತಿ ಏನಾಗಬೇಕು, ಈ ತರ ನಡೆಯೋದು ಸರಿನಾ ತಪ್ಪಾ ಅಂತ ಜಸ್ಟ್ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ವಾಟ್ ಎವರ್ KPSC ಆಗಿರ್ಬೋದು, ಎಜುಕೇಶನ್ ಸಿಸ್ಟಮ್ ನಲ್ಲಿ ಇನ್ನ ಎಂತಹ ಬದಲಾವಣೆ ತಂದ್ರೆ ಒಂದು ಉದ್ಯೋಗದ ಅವಕಾಶ ಸರಿಯಾದ ವಿಧಾನ ನಡೆಯುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಜಸ್ಟ್ ಥ್ಯಾಂಕ್ ಫಾರ್ ವಾಚಿಂಗ್. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ದಿಸ್ ಇಸ್ ಯುವರ್ ರಾಕ್ ಸ್ಟಾರ್.